ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಅಂತ ಹೇಳ್ತಾ. ಸೊ ನೋಡ್ರಿ, ನಮ್ಮ ಈ IPL ನಡೆದಿತ್ತು ನಡೆದಿಲ್ಲ ಒಂದು ಗೊತ್ತಾಗಲ್ಲ ನಮ್ಗೆ. ಯಾಕಂದ್ರೆ ಹಂಗತ್ರ ನಡೆದ್ಬಿಟ್ಟೈತ್ರಿ ಈ ಅಲ್ಲಿ ನಮ್ದು RCB ಮ್ಯಾಚ್ 7-8 ದಿವಸ ಗ್ಯಾಪ್ ಅಂದ್ರೆ ಐತೆ ಇಲ್ಲದ. ಈ ಕಡೆ ಒಂದು ಸೈಡ್ ನೋಡಿದ್ರ ಗೋಳಿದ್ದ ಟೀಮ್ ಒಮ್ಮೆ ಕಂಟಿನ್ಯೂ ಆಡಕತ್ತಾವು. ನಾವು ನೋಡಿದ್ರು ಆಡಿದ್ದ ಒಂದು ವಾರಕ್ಕೆ 8 ದಿವಸಕ್ಕೆ 10 ದಿವಸಕ್ಕೆ ಮ್ಯಾಚ್ ಆಡಕತ್ತಾವು. ಸೊ ಅಂಥ ಮ್ಯಾಚ್ನು ಅವ್ನು ಕರೆಕ್ಟ್ 20 ಓವರ್ ಆಡವಲ್ರಿ ನಮ್ಮ RCBದವ್ರ. ಬರೀ ಎಷ್ಟು ಒಂದು 6 ಓವರು 7 ಓವರು. ಮಾನ್ಯ ಡೆಲ್ಲಿದವ್ರ ಜೋಡಿ ನೋಡಿದ್ರೆ ಲಾಸ್ಟ್ ಮ್ಯಾಚ್ ಇದು. ಡೆಲ್ಲಿದವ್ರ ಜೋಡಿ ನೋಡಿದ್ರೆ 75 ರನ್ನಿಗೆ ಅಲೌಟ್ ಮಾಡಿ 6 ರನ್ ಓವರ್ದಾಗ ಹೊಡೆದು ಮ್ಯಾಚ್ ಮುಗಿಸ್ಯಾರ. ಏನು ಮಾಡ್ಬೇಕಿದೆ ಇದು BCCI ಅದರಿ ವಾರ್ನಿಂಗ್ ಕೊಡ್ಬೇಕು ನಾವು. ಯಾಕಪ್ಪ ಅಂದ್ರೆ ಆಡೋದ ವಾರಕ್ಕೆ ಒಂದು ಇಡಕತ್ತಾರ ನಾವು ಮ್ಯಾಚ್. ಅಂಥದ್ರೊಳಗೆ ಜಲ್ದಿ ಮ್ಯಾಚ್ ಮುಗಿಸಿದ್ರೆ ನಾವು ಏನು ಮಾಡ್ಬೇಕು? ಸೊ ಇವತ್ತು ನೋಡ್ರಿ ಮ್ಯಾಚ್ ಲಕ್ನೋ ಜೋಡಿ ಐತಿ. ಅದು ಎಲ್ಲಿ ಅವ್ರ ಹೋಮ್ ಗ್ರೌಂಡ್ದಾಗ ಐತಿ. ನಮ್ದು RCB ಕತಿ ಏನಾಗಿದೆ ಗೊತ್ತಾ ನಿಮ್ಗೆ? 2 ಮ್ಯಾಚ್ ಗೆಲ್ಲೋದು, 1 ಮ್ಯಾಚ್ ಸೋಲೋದು, ಮತ್ತೆ 2 ಮ್ಯಾಚ್ ಗೆಲ್ಲೋದು, ಮತ್ತೆ 1 ಮ್ಯಾಚ್ ಸೋಲೋದು. ಬರೀ ಇದನ್ನ ಆಗೈತ್ರಿ ನಮ್ದು RCB ಕತಿನ ಹಿಂಗಾಗ್ಬಿಟ್ಟೈತಿ ಇದು. ಸೊ ಈ ಸೀಸನ್ನಾಗ ಅಂಕರು ನಮ್ದು RCB ಆಡಕತ್ತೈತು ಇಲ್ಲೋ ನಮ್ಗೆ ಗೊತ್ತಾಗವಲ್ಲ. ಏನು ನೋಡ್ತಿರಲ್ಲ 8 ದಿವಸ ಗ್ಯಾಪ್ ಇಡಕತ್ತಾರ. ಈ BCCI ಆಗಿರ್ಬೋದು, ಈ ಮ್ಯಾನೇಜ್ಮೆಂಟ್ದಾಗಿರ್ಬೋದು, 8 ದಿವಸ ಗ್ಯಾಪ್ ಇಟ್ರೆ ನಮ್ಗೆ ಗೊತ್ತಾಗಲ್ಲ ಮ್ಯಾಚ್ ಏನು ಆಗಕತ್ತೋ. IPL ನಡೆದೈತು ನೋಡ್ದಿಲ್ಲ ಒಂದು ಗೊತ್ತಾಗಲ್ಲ ನಮ್ಗೆ. ಸೊ ಅದಕ್ಕೆ ನಾವು ಈ BCCI ರಿಕ್ವೆಸ್ಟ್ ಮಾಡ್ತೀವಿ, ಒಂದು ಆಡ್ಸಂಗಿದ್ರ ಕಂಟಿನ್ಯೂ ಆಡ್ಸ್ರಿ RCBದ. ಇಲ್ಲಿಕಂದ್ರೆ IPL ಬಂದ್ ಮಾಡಿಬಿಡ್ರಿ. ನಾವು ನೋಡೋದು ಬಿಟ್ಟು ಬಿಡ್ತೀವಿ. ನಾವು 8 ದಿವ್ಸಗಟ್ಲೆ ಯಾರು ಕಾಯ್ತಾರ್ರಿ? ನಮ್ದು ಒಂದು ಟೀಮ್ ಇರೋದು 8 ದಿವ್ಸಗಟ್ಲೆ ಕಾಯ ಅಂತಂದ್ರೆ ಯಾರು ಕಾಯ್ತಾರ? ಲಾಸ್ಟ್ ಯಾವಾಗ ಆಡಿದ್ದ ನಾವು ನಮ್ಗೆ ನೆನಪಿಲ್ಲ. ಹಂಗತ್ತರ ಆಗೈತಿ ಮ್ಯಾಚ್. ಸೊ ಇವತ್ತು ನೋಡ್ರಿ ಲಕ್ನೋ ಜೋಡಿ ಮ್ಯಾಚ್ ಐತಿ. ಲಕ್ನೋದವರು ಈ ಒಂದು ಸೀಸನ್ನೇ ಪೂರ ಗೋಳ್ ಆಗಿಬಿಟ್ಟಾರ. ಟೀಮ್ ಪೂರ ಗೋಳ್ ಆಗೈತದ. ಯಾಕಂದ್ರೆ ಲಾಸ್ಟ್ ಸೀಸನ್ದಾಗ ನಿಕ್ಲಾಸ್ ಪುರಾನ್ ಇವರೆಲ್ಲ ಇದ್ರು. ಚಲೋ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಮಾಡಕ್ ಕುಂತಿದ್ರು. ಸೊ ಈ ಸೀಸನ್ಯಾಗ ಪೂರ ಗೋಳ್ ಆಗ್ಬಿಟ್ಟೈತಿ. ಚಲೋ ಬಾಲರ್ ಅದಾರ, ಚಲೋ ಬ್ಯಾಟ್ಸ್ಮನ್ ಅದಾರ, ಎಲ್ಲಾರು ಇದ್ರೂ ಗೋಳ್ ಆಗೈತಿ ಟೀಮ್. ಇನ್ನು ಇರ್ಲಿಲ್ಲ ಅಂದ್ರೆ ಹೆಂಗಿರ್ತೈತೆ ಅನ್ನೋದು ಟೀಮ್. ನಿಕ್ಲಾಸ್ ಪುರಾನ್ ನೋಡ್ರಿ ನೀವು ಎಂತೆಂಥ 6 ಹೊಡೆಯಂಥ ಪ್ಲೇಯರ್ ಅದ. ಅವ್ನು ಹೊಡೆದ್ರೆ ಸೀದಾ ದುಮ್ಸನ್ ಊರು ಹೊರಗ ಹೊಡಿತಾನವ ಅಂತ ಪ್ಲೇಯರ್. ಈ ಸೀಸನ್ ಪೂರ ಗೋಳ್ ಆಗ್ಬಿಟ್ಟಾನ. ಈಗ ಲಾಸ್ಟ್ ಒಂದು ಮ್ಯಾಚ್ ಏನೋ ಮುಂಬೈದ್ರ ಜೋಡಿನ ಹೊಡೆದಾನ. ಒಂದು 75 ರನ್ ಒಂದು 65 ರನ್ ಎಟ್ಟ ಹೊಡೆದಾನ. ಅದು ಏಟ್ ಹೊಡೆದಾನ ಅನ್ನೋದು ನೀವು ಕಮೆಂಟ್ದಾಗ ತಿಳಿಸ್ರಿ. ನೋಡ್ರಿ ನೀವು ರಿಷಬ್ ಪಂತ್ ಅವನು ಟ್ರೇಡ್ ಮಾಡ್ಕೊಂಡಾರ. ಇಷ್ಟಿಷ್ಟು ರೊಕ್ಕ ಕೊಟ್ಟ 27 ಕೋಟಿ ಎಷ್ಟ ಕೊಟ್ಟು ತೊಗೊಂಡಾರ ಇವನ್ನ. ಇವ ನೋಡಿದ್ರೆ ಮನುಷ್ಯ ಒಂದು ಮ್ಯಾಚ್ ನೆಟ್ಟಗೆ ಆಡವಲ್ಲ. ಸೀಸನ್ ಗೋಳ್ ಲಾಸ್ಟ್ ಒಂದು ಮ್ಯಾಚ್ RCB ಜೋಡಿ ಆಡಿದ್ದ. ಈ ಸೀಸನ್ ಅಂಕರು ಪೂರ ಗೋಳ್ ಆಗ್ಯಾನ. ಸೊ ಇವತ್ತು ಆಡಲ್ಲವ ನಮ್ಗೆ ಗೊತ್ತಾಗ್ಬಿಟ್ಟೈತಿ. ಇನ್ನು ಬ್ಯಾಟಿಂಗ್ ಲೈನಪ್ ಸರಿ ಇಲ್ಲ ಅವ್ರದ. ಒಂದ್ಸಲ ಇವ ಬಂದ್ರೆ ಒಂದ್ಸಲ ಇವ ಬರ್ತಾನ, ಒಂದ್ಸಲ ಮಾರ್ಕ್ರಮ್ ಬಂದ್ರೆ ಒಂದ್ಸಲ ಇವ ಪಂತ ಎಳ್ದ್ಬಿಡ್ತಾನ ಓಪನಿಂಗ್. ಗೊತ್ತಾಗವಲ್ಲ. ಇನ್ನು ಅವ್ರ ಟೀಮಿನೊಳಗೆ ಬಾಲರ್ ಅದಾರ, ಸ್ವಲ್ಪ ಚಲೋ ಬಾಲರ್ ಅದಾವು. ಇನ್ನು ನೋಡ್ರಿ ನಮ್ದು RCB ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಪೂರಾ ಟೀಮ್ ಅಂಕರು ಫಿಟ್ ಆಗೈತಿ. ಇನ್ನು ಫಿಲ್ಪ್ ಸಾಲ್ಟ್ ಏನೋ ಕೈಗೆ ಒಂದು ಸ್ವಲ್ಪ ಇಂಜುರಿ ಆಗೈತಂತ ಒಳ್ಳೆ ಬರ್ತ ಹುಲಿ ಅಲ್ಲಿ ತನ. ಮತ್ತೀಗ ನಮ್ಮ ಜೋಕಬ್ ಬೆತ್ತಲ್ಲ ಅದನ್ನಲ್ಲ ಅವ್ನು ಆಡ್ಸಕತ್ತೀವಿ. ಹುಲಿ ಅದನ್ನು ಹೊಡಿತೈತೆ, ಅದು ಗಡಿ ಪಾರ್ ಮಾಡುತ್ತೆ ಅದು. ಸೊ ನೋಡ್ರಿ ನಮ್ದು RCB ಫುಲ್ ರೆಡಿ ಐತಿ ಟೀಮ್. ಇವತ್ತು ಲಕ್ನೋದವ್ರಿಗೆ ಹೊಡೆದ ಕೇಸಿ ಮ್ಯಾಗ ಹೋಗೋದಂಕರು ಪಕ್ಕ. ನಾವು ಅದ್ರೊಳಗೆ ನಮ್ಮ ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಿತಾನ ಅನ್ನೋದು ಸಿಚುವೇಶನ್ ಐತಿ. ನಮ್ಗೆ ಹಂಗ ಅನ್ಸಕುಂತೈತಿ. ಇವತ್ತು ಒಂದು ಸೆಂಚುರಿ ಬಂತಂದ್ರೆ ಮತ್ತೆ ಆರೆಂಜ್ ಕ್ಯಾಪ್ ನಮ್ಮ ಕೊಹ್ಲಿಗೆ ಬರ್ತಾ. ಇನ್ನು ನೋಡಿದ್ರಲ್ಲ ನೀವು ಜಸ್ಟ್ ಒಂದೇನೇ 2 ವಿಕೆಟ್ ತೊಗೊಂಡ್ರೆ ಭುವನೇಶ್ವರ್ ಕುಮಾರಿಗೆ ಪರ್ಪಲ್ ಕ್ಯಾಪ್. ಸೊ ಇನ್ನು ಪರ್ಪಲ್ ಕ್ಯಾಪು ನಮ್ದ, ಇನ್ನು ಆರೆಂಜ್ ಕ್ಯಾಪು ನಮ್ದ. ಪಾಯಿಂಟ್ಸ್ ಟೇಬಲ್ ವಿಚಾರಕ್ಕೆ ಬರೋಣ. ಈಗ ಪಾಯಿಂಟ್ಸ್ ಟೇಬಲ್ ವಿಚಾರದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಮಂದಿಗೆ. ಒಂದ್ಸಲ ಇದು ಮ್ಯಾಗ ಹೋಗುತ್ತಾ, ಒಂದ್ಸಲ ಇದು ಮ್ಯಾಗ ಹೋಗುತ್ತಾ, ಒಂದ್ಸಲ ಇದು ಮ್ಯಾಗ ಹೋಗಿ ಮತ್ತೆ ಇನ್ನೊಂದ್ಸಲಕ್ಕೆ ಇದು ಬಂದ್ಬಿಟ್ರಿ. ಹಂಗಾಗತೈತ್ರಿ. ಯಾಕಂದ್ರೆ ನೋಡ್ರಿ ನೀವು ಇವರು ಪಂಜಾಬ್ದವರು ನಮ್ಗೆ RCB ಟ್ರೋಲ್ ಮಾಡೋಕ್ಕಿಂತ ಮುಂಚೆಗೆ 6 ಮ್ಯಾಚ್ ಆಡ್ಯಾರ. 6-7 ಮ್ಯಾಚ್ ಆಡ್ಯಾರ. ಒಂದು ಡ್ರಾ ಆಗೈತಿ. 6 ಕಂಟಿನ್ಯೂ ಗೆದ್ದಾರ. ಗೆದ್ದ ಕೇಸಿ ಸುಮ್ಮನೆ ಇರ್ಬೇಕಿಲ್ಲ. ನಮ್ಮ RCBದವ್ರಿಗೆ 49 4 ಓವರ್ 3 ಬಾಲ್ದಾಗ ಹೊಡೆದಿವ ಅಂತ ಒಂದು ಪೋಸ್ಟ್ ಹಾಕಿದ್ರು. ಅದು ನಮ್ಮ RCB ಟ್ರೋಲ್ ಮಾಡಿದ್ರು. ಟ್ರೋಲ್ ಮಾಡಿದ ಮ್ಯಾಗ ಮೇಲೆ ಬ್ಯಾಕ್ ಟು ಬ್ಯಾಕ್ ಸೋತ್ ಬಿಟ್ರ. ಅವ್ರಿಗೆ ಮ್ಯಾಚ ಸೋತ್ ಬಿಟ್ರ. ಒಂದು ಸೈಡ್ ಇವ್ರ ಟೀಮಾಗ ಗೋಳಾಗ್ಬಿಟ್ಟೈತಿ. ಈಗ ಅದ್ರಾಗ ಯಾರು ಶಶಾಂಕ್ ಸಿಂಗ್ ಯಾರು ಹುಲಿ ಅದ ಮೇಲೆ ಕ್ಯಾಚ್ ಬಿಡಾಕತ್ತೈತಿ. ಒಂದು ಸಲ ಕ್ಯಾಚ್ ಬಿಟ್ಟಿದ್ದಕ್ಕೆ ಮ್ಯಾಚ್ ಇದ್ದಾನ ಹೊರಗಿಟ್ರ ಅವನ. ಆದ್ರೂ ಮತ್ತೆ ಇರ್ಲಿ ಆಡ್ತು ಹುಲಿ ಅಂತ ಒಳಗೆ ಕರ್ಕೊಂಡಾರ. ಹೊಳ್ಳಿ ಮತ್ತೆ ನಿನ್ನೆ ಕ್ಯಾಚ್ ಬಿಟ್ಟಾನ. ಇನ್ನು ಏನು ಹೇಳ್ಬೇಕು ಇವ್ರಿಗೆ? 265 ಹೊಡೆದ್ರು ಹೊಡ್ಸೋಣ ಕುಂತಾರ. 156 ಹೊಡೆದ್ರು ಹೊಡ್ಸೋಣ ಕುಂತಾರ. ಏನು ಕತಿನ ಆಗವಲ್ದು. ಇನ್ನು ಸರ್ಪಂಚ್ ಸಾಬ್ ಏನು ಮಾಡಾಕತ್ತಾನ ತಲೆಯಾಗ ಏನು ಓಡಾಕತ್ತೈತೋ ಒಂದು ಗೊತ್ತಾಗವಲ್ದು. ಇನ್ನು ನೋಡ್ರಿ ನಮ್ದು RCB ವಿಚಾರಕ್ಕೆ ಬಂದ್ರಪ್ಪ ಅಂದ್ರೆ ದೇವದತ್ ಪಡಿಕಲ್ ಮಾತ್ರ ಖೇಂಡಿ ಕಡಲ್ಲ ಬ್ಯಾಟಿಂಗ್ ಮಾಡಕುಂತಾನ. ಇನ್ನು ರಜತ್ ಪಾಟೀದಾರನ್ನು ಇವತ್ತು
ಪಿಚ್ ಹೆಂಗೈತಪ್ಪ ಅಂತಂದ್ರೆ ಫುಲ್ ಕಿಂಡಿ ಕಡಲ್ ಐತಿ. ರಜತ್ ಪಾಟಿದಾರ್ಗೆ ಒಂಥರ ಹೇಳಿ ಮಾಡಿಸಿದ ಪಿಚ್ ಇದೆ. ಅವ್ರದಾಗ ಸ್ಪಿನ್ನರ್ ಅದಾರ, ಸ್ಪಿನ್ನರಿಗೆ ತೂರ್ಯಾಡ್ತಾನ ನಮ್ಮ ರಜತ್ ಪಾಟಿದಾರ. ಸೊ ಒಂದು ಸೈಡ್ ಹಿಂಗೆ ಆತಪ್ಪ ಅಂತಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಇವತ್ತು ಮಸ್ತ್ ಬ್ಯಾಟಿಂಗ್ ಬರ್ತಾ ಅವ್ನ ಬ್ಯಾಟಿಲಿ ರನ್ ಬರ್ತ ಒಂದು ಸೆಂಚುರಿ. ಆ್ಯಂಡ್ ಸೆಂಚುರಿ ಬರ್ಲಿಕ್ಕೆ ಏನೋ ಇಟ್ಟತ್ರಿ, ನೀವು ಎಷ್ಟು ರನ್ ಹೊಡಿತಾರ ನೀವು ಕಮೆಂಟ್ನಾಗ ಹಾಕ್ರಿ. ಆ್ಯಂಡ್ ಮತ್ತೆ ನೋಡಿದ್ರಪ್ಪ ಅಂದ್ರೆ ಬಾಲಿಂಗ್ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಮತ್ತು ನಮ್ಮದು ಟೀಮ್ ಪೂರಾ ಅವಘಡ ಆಗ್ಬಿಟ್ಟೈತಿ. ಪವರ್ ಪ್ಲೇದಾಗ 2-3 ವಿಕೆಟ್ ತೆಗಿಯಾಕತ್ಬಿಟ್ಟದ. ನಮಗೆ ಫುಲ್ ಖುಷಿ, ಯಾಕಂದ್ರೆ ನಮ್ಮ RCB ಬಾಲಿಂಗ್ ಲೈನಪ್ ಸ್ಟ್ರಾಂಗ್ ಆದ್ರೆ ನಮಗೆ ಭಾಳ ಖುಷಿ. ಸೊ ಲಾಸ್ಟ್ ಒಂದು ಮ್ಯಾಚ್ ಸೋತೀವಿ ಗುಜರಾತ್ ಜೋಡಿ, ಅದು ಒಂದು ಸ್ವಲ್ಪ ಆ ಕಡೆ ಬ್ಯಾಟಿಂಗ್ ಆಡಲಿಲ್ಲ ಅದಕ್ಕೆ ಸೋತೀವಿ. ನಮಗೆ ಅದು ಬೇಕಾಗಿಲ್ಲ. ಇನ್ನು ಬೆಸ್ಟ್ ಫಿನಿಷರ್ ಲೆಕ್ಕಕ್ಕೆ ಹೋದ್ರಪ್ಪ ಅಂದ್ರೆ ನಮ್ದ್ರದಾಗ ಟಿಮಿ ಡೇವಿಡ್, ರೊಮಾರಿ, ಶೆಪರ್ಡ್, ಜಿತೇಶ್ ಶರ್ಮಾ ಸ್ವಲ್ಪ ಆಡವಲ್ಲ ಹುಲಿ, ಅದು ಫಾರ್ಮ್ ಬರ್ತಾ. ಇವ್ರು 3 ಮಂದಿ ಸಾಕು ನಮಗೆ. ಟಿಮಿ ಡೇವಿಡ್ ಇದ್ರಪ್ಪ ಅಂದ್ರೆ ನಮ್ಮ ಮ್ಯಾಚ್ ನಾವೇ ಗೆಲ್ತೀವಿ. ಇನ್ನು ನೋಡ್ರಿ ನಮ್ದು RCBದು ಒಂದು ಹೊಸ ಟ್ರೆಂಡಿಂಗ್ ಬಂದು ನಡೆದೈತಿ ಈಗ. ಏನೋ ಗೊತ್ತಾ ನಿಮ್ಗೆ, RCBದು ಹೊಸ ಸಾಂಗ್ ಮಾಡ್ಯಾರ. ಸೊ ಎಲ್ಲರದು ಹೆಸರು ತೊಗೊಂಡು ಒಂದು ಸಾಂಗ್ ಮಾಡಿ ಲಾಸ್ಟಿಗೆ ಬೆಂಗಳೂರಿನ ಭಗವಂತ ಅಂತೇಳಿ ನಮ್ಮ ಕಿಂಗ್ ಕೊಹ್ಲಿನ ಕರೆದಾರ್ರಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಸಾಂಗ್ ಐತಿ. ಯಾರ್ಯಾರು ಇಲ್ಲಿ ನೋಡ್ತಾರೆ ಸಾಂಗ್ ಕೇಳಿಲ್ಲ ಅಂದ್ರೆ ನಂದು ಇನ್ಸ್ಟಾಗ್ರಾಮ್ ID ಒಳಗೆ ಒಂದು ಅದಕ್ಕಂತ ಸ್ಪೆಷಲಾಗಿ ವಿಡಿಯೋ ಮಾಡಿ ಹಾಕಿನಿ. ಆ ಸಾಂಗು ಐತಿ. ಆ ಸಾಂಗ್ ಹೋಗಿ ಎಲ್ಲರೂ ಕೇಳ್ರಿ ಒಂದ್ಸಲ. ಅವನು ನಾ 10 ಸಲ ಕೇಳೀನಿ, ನೀವು ಹೋಗಿ ಕೇಳ್ರಿ. ಸಾಂಗ್ ಮಸ್ತ್ ಐತಿ. ಸಾಂಗ್ ಮಾತ್ರ ಯಾರು ಮಾಡ್ಯಾರ ಸಲ್ಯೂಟ್ ಹೊಡಿಬೇಕು ಅವ್ರಿಗೆ, ಅಂಥ ಸಾಂಗ್ ಕ್ರಿಯೇಟ್ ಮಾಡ್ಯಾರ. ಸೊ ನಮ್ಮ RCBಗೆ ಮಸ್ತ್ ಒಪ್ಪೈತದ. ಆ್ಯಂಡ್ ಇವತ್ತು ನೋಡ್ರಿ ಲಕ್ನೋ ಜೋಡಿ ಮ್ಯಾಚ್ ಐತಿ. ಇವತ್ತು ಗೆದ್ವಪ್ಪ ಅಂತಂದ್ರೆ ಪಾಯಿಂಟ್ಸ್ ಟೇಬಲ್ದಾಗ ನಾವು ಟಾಪ್. ಈ ನಿನ್ನೆ ತನೂ ಯಾರಿದ್ರಪ್ಪ ಟಾಪ್ದಾಗ ಅಂದ್ರೆ ಪಂಜಾಬ್ ಕಿಂಗ್ಸ್ದವ್ರು ಇದ್ರ. ಸೊ ಈಗೇನಾತ ನಿನ್ನೆ ಸೋತ್ಬಿಟ್ರಲ್ಲ SRH ಅವ್ರ ಕೈಯಾಗ. ಅವ್ರ ಸೋತಿದ್ದಕ್ಕೆ ಅವರು ಸೆಕೆಂಡ್ ಪ್ಲೇಸಿಗೆ ಬಂದಾರೆ. SRH 3ನೇ ಪ್ಲೇಸ್ ಇದ್ದು ಸೀದಾ ಟಾಪ್ 1ನೇ ಪ್ಲೇಸಿಗೆ ಹೋಗೈತೆ. ನಾವು 3ನೇ ಪ್ಲೇಸಿಗೆ ಅಂದ್ರೆ 1ನೇ ಪ್ಲೇಸಿಗೆ SRH, 2ನೇ ಪ್ಲೇಸಿಗೆ ಪಂಜಾಬು, 3ನೇ ಪ್ಲೇಸಿಗೆ ನಾವು ಇದೀವಿ. ಸೊ ನಾವೇನಾರ ಇವತ್ತು ಬಗನ ಲಕ್ನೋ ಜೋಡಿ ಗೆದ್ವಪ್ಪ ಅಂದ್ರೆ ಗೆದ್ದಿವಪ್ಪ ಅಂದ್ರೆ ಸೀದಾ ಟಾಪ್ದಾಗ ಕುಂದಿರ್ತೀವಿ. 1ನೇ ಪ್ಲೇಸಿಗೆ ನಮ್ದ. ಸೊ 1ನೇ ಪ್ಲೇಸ್ ನಮ್ದು ಆತಂದ್ರೆ ಕ್ವಾಲಿಫೈರ್ 1 ಆಗಲಿ ಕ್ವಾಲಿಫೈರ್ 2 ಆಗಲಿ ನಾವು ಪಕ್ಕ ಆಡದ ಹಂಗ ಹೇಳ್ಕೊಂತ. ಸೊ RCB ಸಾಂಗ್ ಯಾರ್ಯಾರು ನೋಡಿಲ್ಲ ಪಕ್ಕ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ID ಒಳಗೆ ಫಾಲೋ ಮಾಡ್ಕೊಂಡು ಆ ಸಾಂಗ್ ಹೇಳ್ರಿ. ನೀವು ಹೆಂಗಾಗೈತೆ ಅನ್ನೋದು ಕಮೆಂಟ್ದಾಗ ಹಾಕ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.